ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ತಂಡ ಇವತ್ತು ಇಡೀ ದಿನ ಬಂದ್ನ ಬಗ್ಗೆ ಕಂಪ್ಲೀಟ್ ಕವರೇಜ್ ಅನ್ನು ಕರ್ನಾಟಕದಾದ್ಯಂತ ಯಾವ್ಯಾವ ಭಾಗದಲ್ಲಿ ಯಾವ ರೀತಿಯಾದ ಪ್ರತಿಕ್ರಿಯೆ ಇದೆ ಅನ್ನೋದರ ದೃಶ್ಯವನ್ನ ತೋರಿಸ್ತಾ ಹೋಗುತ್ತೆ. ಇವತ್ತು ಬೆಳಗ್ಗೆ 6 ಗಂಟೆಯಿಂದ ನಾನ್ ಸ್ಟಾಪ್ ಲೈವ್ ಕವರೇಜ್ ನಲ್ಲಿ ನೀವು ಗಮನಿಸ್ತಾ ಇದ್ದೀರಿ ಯಾವ ರೀತಿ ಇದೆ ಬಂದ್ಗೆ ಪ್ರತಿಕ್ರಿಯೆ ಅಂತ ಹೇಳಿ. ಬೆಂಗಳೂರಿನ ರಾಜಾಜಿನಗರ ಮೆಟ್ರೋ ನಿಲ್ದಾಣದ ಬಳಿಯಿಂದ ನನ್ನ ಕಲೀಗ್ ದಿವಿತ್ ನೇರ ಸಂಪರ್ಕದಲ್ಲಿದ್ದಾರೆ. ದಿವಿತ್, ಇನ್ಫ್ಯಾಕ್ಟ್ ಬಂದ್ ಕವರೇಜ್ ಸ್ಪೆಷಲಿಸ್ಟ್ ತಾವು ಕಳೆದ ಬಾರಿ ಕೂಡ ಕನ್ನಡ ಪರ ಸಂಘಟನೆಗಳು ಬಂದ್ ಕರೆ ಕೊಟ್ಟಾಗ ಯಾವ ರೀತಿ ಇತ್ತು ಅನ್ನೋದರ ಕಂಪ್ಲೀಟ್ ಚಿತ್ರಣವನ್ನ ಕರ್ನಾಟಕದ ಜನರಿಗೆ ತೋರಿಸಿದ್ರಿ. ಇವತ್ತು ನೀವು ಗಮನಿಸಿದ ಹಾಗೆ ರಾಜಾಜಿನಗರ ಭಾಗ, ಅದರಲ್ಲೂ ವಿಶೇಷವಾಗಿ ಮೆಟ್ರೋ ಸಂಚಾರಕ್ಕೆ ಏನಾದ್ರೂ ಪರಿಣಾಮ ಬೀರ್ತಾ ಇದೆಯಾ, ಬೀರೋ ಸಾಧ್ಯತೆ ಇದೆಯಾ ಬಂದ್ನದ್ದು? ಸ್ಮಿತಾ, ಬಹುತೇಕವಾಗಿ ನಾವು ಕಳೆದ ವರ್ಷದ ಬಂದ್ಗಳನ್ನ ನಾವು ನೋಡಿದ್ದೇವೆ. ಆದ್ರೆ ಈ ಬಾರಿ ಏನು ಎಂಇಎಸ್ ಪುಂಡರ ವಿರುದ್ಧ ಈ ಒಂದು ಬಂದನ್ನ ಮಾಡ್ತಿದ್ದಾರೆ, ಈ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಕೇವಲ ಅಷ್ಟು ಮಾತ್ರ ಅಲ್ಲ, ಸುಮಾರು 22 ಬೇಡಿಕೆಗಳನ್ನ ಇಟ್ಕೊಂಡು ಪ್ರತಿಭಟನೆಯನ್ನ ಈ ಬಂದನ್ನ ಮಾಡ್ತಾ ಇರುವಂತದ್ದು, ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಆದ್ರೆ ಎಲ್ಲರೂ ಕೂಡ ನೈತಿಕ ಬೆಂಬಲ ಅನ್ನುವಂತ ಇದೆ ಮಾತ್ರ. ಎಲ್ಲರೂ ಕೂಡ ನಾನು ಬಂದ್ಗೆ ಬೆಂಬಲವನ್ನು ಕೊಡ್ತೀನಿ, ಆದ್ರೆ ನಾನು ರಸ್ತೆಗೆ ಇಳಿತೀನಿ, ಆರಾಮಾಗಿ ಓಡ್ತೀನಿ. ಈ ನಾಡು ನುಡಿ ದೇಶ ಅಂತ ಬಂದಾಗ ನಾನು ಎಷ್ಟರ ಮಟ್ಟಿಗೆ ಒಬ್ಬ ಜನರು ಇದು ಬೀದಿಗೆ ಬಂದು ಇಳಿದು ನಾನು ಹೋರಾಟ ಮಾಡ್ತೀನಿ ಅನ್ನುವಂಥದ್ದು ಸದ್ಯಕ್ಕೆ ಈ ಬಂದ್ನಲ್ಲಿ ಕಾಣ್ತಾ ಇಲ್ಲ ಅಂತ ಅನ್ಸುತ್ತೆ. ಸಹಜವಾಗಿ ಮೆಟ್ರೋದಲ್ಲಿ ಜನರು ಓಡಾಡ್ತಿರುವಂತಹ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇರಬಹುದು. ಮತ್ತೊಂದು ಕಡೆ ಎಲ್ಲಾ ಕಾಲೇಜು ವಿದ್ಯಾರ್ಥಿಗಳು, ಕಾಲೇಜ್ ಸ್ಟೂಡೆಂಟ್ಸ್ಗಳು ಆರಾಮಾಗಿ ಮೆಟ್ರೋದಲ್ಲಿ ಸಂಚಾರ ಮಾಡ್ತಿರುವಂತಹ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಸದ್ಯದ ಮಟ್ಟಿಗೆ ಬಂದ್ ಅಂತ ಹೇಳಿದ್ದಾರೆ, ಆದ್ರೆ ಎಲ್ಲವೂ ಕೂಡ ಈ ಸಮಯದಲ್ಲಿ ಸರಾಗವಾಗಿ ನಡೀತಾ ಇರುವಂತದ್ದು. ಈ ಕಡೆ ರಾಜಾಜಿನಗರ ಭಾಗಕ್ಕೆ ಅಂತ ಬಂದಾಗ ಸಾಮಾನ್ಯವಾಗಿ ಎಲ್ಲರೂ ಕೂಡ ರಸ್ತೆಯಲ್ಲಿ ಸಂಚಾರ ಮಾಡ್ತಿದ್ದಾರೆ, ಪ್ರತಿಯೊಬ್ಬರು ಕೂಡ ಓಡಾಟವನ್ನು ನಡೆಸ್ತಿದ್ದಾರೆ. ಆದರೆ ಬಂದ್ ಬಿಸಿ ಅನ್ನುವಂಥದ್ದು ಸದ್ಯದ ಮಟ್ಟಿಗೆ ಕಾಣಿಸ್ತಾ ಇಲ್ಲ. ಬಂದ್ ಅನ್ನುವಂಥದ್ದನ್ನ ಇಲ್ಲಿ ನಾವು ನೋಡೋದಾದ್ರೆ ಈಗ ಯಾವುದೇ ರೀತಿಯಲ್ಲೂ ಕೂಡ ಇಲ್ಲಿ ಅದು ಕಾಣಿಸ್ತಾ ಇಲ್ಲ. ಯಾವ ರೀತಿಯಾಗಿ ಹೋರಾಟ ಮಾಡಬೇಕು, ಬರೀ ಹೋರಾಟಗಾರರು ಮಾತ್ರ ಹೋರಾಟ ಮಾಡೋದಕ್ಕೆ ಸೀಮಿತ ಆದ್ರ ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ನಿರ್ಮಾಣ ಆಗುವಂಥದ್ದು. ಸೊ ನಾಡು ನುಡಿ ಜನ ಅಂತ ಬಂದಾಗ ಎಲ್ಲರೂ ಕೂಡ ಕೈ ಜೋಡಿಸಬೇಕಾಗುತ್ತೆ. ಆದ್ರೆ ಇಲ್ಲಿ ಅದು ಯಾವುದು ಕೂಡ ಕಾಣ್ತಾ ಇಲ್ಲ. ಸ್ಮಿತಾ ರಂಗನಾಥ್, ಎಲ್ಲವೂ ಕೂಡ ನೋಡಿ, ಮೆಟ್ರೋ ಸ್ಟೇಷನ್ ಅಂತ ಬಂದಾಗ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಎಲ್ಲರೂ ಆರಾಮಾಗಿ ಓಡಾಟವನ್ನ ಮಾಡ್ತಾ ಇರುವಂತದ್ದು. ಆದ್ರೆ ಇಂದು 10 ಗಂಟೆಯ ನಂತರ, ಬೆಳಗ್ಗೆ 10 ಗಂಟೆ ನಂತರ ಯಾವುದೆಲ್ಲ ಇಲ್ಲಿ ಅಭಿವೃದ್ಧಿ ಅಥವಾ ಡೆವಲಪ್ಮೆಂಟ್ಗಳು ಆಗಬಹುದು ಅನ್ನುವಂಥದ್ದನ್ನ ಕಾದು ನೋಡಬೇಕಾಗುತ್ತೆ. ಸ್ಮಿತಾ, ರೈಟ್, ಧನ್ಯವಾದ ದಿವಿತ್ ಮಾಹಿತಿಗಾಗಿ. ಬೆಂಗಳೂರಿನಲ್ಲಿ ಈವರೆಗೆ ಒಂದು ಅರ್ಥದಲ್ಲಿ ನೀರಸ ಪ್ರತಿಕ್ರಿಯೆ ಲಭ್ಯವಾಗ್ತಾ ಇರೋದು. ಬಸ್, ಆಟೋ ಹಾಗೆ ಇತರೆ ವೆಹಿಕಲ್ಗಳ ಓಡಾಟ ನಾರ್ಮಲ್ ಆಗಿದೆ. ಬೆಂಗಳೂರಿನ 3 ಭಾಗದ ದೃಶ್ಯವನ್ನ ಹೋಟೆಲ್ ಓಪನ್ ಇದೆ, ನೀವು ಗಮನಿಸ್ತಾ ಇದ್ರಿ. ಹೋಟೆಲ್ಗಳು ಓಪನ್ ಇದೆ, ಬಸ್ ಸಂಚಾರ ಯಥಾವತ್ತಾಗಿದೆ. ಸಿನಿಮಾ ಮಂದಿರಗಳು ಬೆಳಗ್ಗಿನ ಒಂದು ಶೋವನ್ನ ಕ್ಯಾನ್ಸಲ್ ಮಾಡಲಾಗಿರೋದು, ಮಧ್ಯಾಹ್ನದ ನಂತರದಲ್ಲಿ ಯಥಾವತ್ತಾಗಿ ಚಿತ್ರ ಪ್ರದರ್ಶನ ಕೂಡ ಇರುತ್ತೆ ಅನ್ನೋ ಮಾಹಿತಿ ಸದ್ಯಕ್ಕೆ ಚಿತ್ರೋದ್ಯಮದ ಕಡೆಯಿಂದ ಲಭ್ಯ ಆಗಿದೆ. ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ತಂಡ ಇವತ್ತು ಇಡೀ ದಿನ ಬಂದ್ನ ಬಗ್ಗೆ ಕಂಪ್ಲೀಟ್ ಕವರೇಜ್ ಅನ್ನು ಕರ್ನಾಟಕದಾದ್ಯಂತ ಯಾವ್ಯಾವ ಭಾಗದಲ್ಲಿ ಯಾವ ರೀತಿಯಾದ ಪ್ರತಿಕ್ರಿಯೆ ಇದೆ ಅನ್ನೋದರ ದೃಶ್ಯವನ್ನ ತೋರಿಸ್ತಾ ಹೋಗುತ್ತೆ. ಇವತ್ತು ಬೆಳಗ್ಗೆ 6 ಗಂಟೆಯಿಂದ ನಾನ್ ಸ್ಟಾಪ್ ಲೈವ್ ಕವರೇಜ್ ನಲ್ಲಿ ನೀವು ಗಮನಿಸ್ತಾ ಇದ್ದೀರಿ ಯಾವ ರೀತಿ ಇದೆ ಬಂದ್ಗೆ ಪ್ರತಿಕ್ರಿಯೆ ಅಂತ ಹೇಳಿ. ಬೆಂಗಳೂರಿನ ರಾಜಾಜಿನಗರ ಮೆಟ್ರೋ ನಿಲ್ದಾಣದ ಬಳಿಯಿಂದ ನನ್ನ ಕಲೀಗ್ ದಿವಿತ್ ನೇರ ಸಂಪರ್ಕದಲ್ಲಿದ್ದಾರೆ. ದಿವಿತ್, ಇನ್ಫ್ಯಾಕ್ಟ್ ಬಂದ್ ಕವರೇಜ್ ಸ್ಪೆಷಲಿಸ್ಟ್ ತಾವು ಕಳೆದ ಬಾರಿ ಕೂಡ ಕನ್ನಡ ಪರ ಸಂಘಟನೆಗಳು ಬಂದ್ ಕರೆ ಕೊಟ್ಟಾಗ ಯಾವ ರೀತಿ ಇತ್ತು ಅನ್ನೋದರ ಕಂಪ್ಲೀಟ್ ಚಿತ್ರಣವನ್ನ ಕರ್ನಾಟಕದ ಜನರಿಗೆ ತೋರಿಸಿದ್ರಿ. ಇವತ್ತು ನೀವು ಗಮನಿಸಿದ ಹಾಗೆ ರಾಜಾಜಿನಗರ ಭಾಗ, ಅದರಲ್ಲೂ ವಿಶೇಷವಾಗಿ ಮೆಟ್ರೋ ಸಂಚಾರಕ್ಕೆ ಏನಾದ್ರೂ ಪರಿಣಾಮ ಬೀರ್ತಾ ಇದೆಯಾ, ಬೀರೋ ಸಾಧ್ಯತೆ ಇದೆಯಾ ಬಂದ್ನದ್ದು? ಸ್ಮಿತಾ, ಬಹುತೇಕವಾಗಿ ನಾವು ಕಳೆದ ವರ್ಷದ ಬಂದ್ಗಳನ್ನ ನಾವು ನೋಡಿದ್ದೇವೆ. ಆದ್ರೆ ಈ ಬಾರಿ ಏನು ಎಂಇಎಸ್ ಪುಂಡರ ವಿರುದ್ಧ ಈ ಒಂದು ಬಂದನ್ನ ಮಾಡ್ತಿದ್ದಾರೆ, ಈ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಕೇವಲ ಅಷ್ಟು ಮಾತ್ರ ಅಲ್ಲ, ಸುಮಾರು 22 ಬೇಡಿಕೆಗಳನ್ನ ಇಟ್ಕೊಂಡು ಪ್ರತಿಭಟನೆಯನ್ನ ಈ ಬಂದನ್ನ ಮಾಡ್ತಾ ಇರುವಂತದ್ದು, ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಆದ್ರೆ ಎಲ್ಲರೂ ಕೂಡ ನೈತಿಕ ಬೆಂಬಲ ಅನ್ನುವಂತ ಇದೆ ಮಾತ್ರ. ಎಲ್ಲರೂ ಕೂಡ ನಾನು ಬಂದ್ಗೆ ಬೆಂಬಲವನ್ನು ಕೊಡ್ತೀನಿ, ಆದ್ರೆ ನಾನು ರಸ್ತೆಗೆ ಇಳಿತೀನಿ, ಆರಾಮಾಗಿ ಓಡ್ತೀನಿ. ಈ ನಾಡು ನುಡಿ ದೇಶ ಅಂತ ಬಂದಾಗ ನಾನು ಎಷ್ಟರ ಮಟ್ಟಿಗೆ ಒಬ್ಬ ಜನರು ಇದು ಬೀದಿಗೆ ಬಂದು ಇಳಿದು ನಾನು ಹೋರಾಟ ಮಾಡ್ತೀನಿ ಅನ್ನುವಂಥದ್ದು ಸದ್ಯಕ್ಕೆ ಈ ಬಂದ್ನಲ್ಲಿ ಕಾಣ್ತಾ ಇಲ್ಲ ಅಂತ ಅನ್ಸುತ್ತೆ. ಸಹಜವಾಗಿ ಮೆಟ್ರೋದಲ್ಲಿ ಜನರು ಓಡಾಡ್ತಿರುವಂತಹ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇರಬಹುದು. ಮತ್ತೊಂದು ಕಡೆ ಎಲ್ಲಾ ಕಾಲೇಜು ವಿದ್ಯಾರ್ಥಿಗಳು, ಕಾಲೇಜ್ ಸ್ಟೂಡೆಂಟ್ಸ್ಗಳು ಆರಾಮಾಗಿ ಮೆಟ್ರೋದಲ್ಲಿ ಸಂಚಾರ ಮಾಡ್ತಿರುವಂತಹ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಸದ್ಯದ ಮಟ್ಟಿಗೆ ಬಂದ್
ಅಂತ ಹೇಳಿದ್ದಾರೆ. ಆದ್ರೆ ಎಲ್ಲವೂ ಕೂಡ ಈ ಸಮಯದಲ್ಲಿ ಸರಾಗವಾಗಿ ನಡೀತಾ ಇರುವಂತದ್ದು. ಇನ್ನು ರಾಜಾಜಿನಗರ ಭಾಗಕ್ಕೆ ಅಂತ ಬಂದಾಗ ಸಾಮಾನ್ಯವಾಗಿ ಎಲ್ಲರೂ ಕೂಡ ರಸ್ತೆಯಲ್ಲಿ ಸಂಚಾರ ಮಾಡ್ತಿದ್ದಾರೆ, ಪ್ರತಿಯೊಬ್ಬರು ಕೂಡ ಓಡಾಟವನ್ನು ನಡೆಸ್ತಿದ್ದಾರೆ. ಆದರೆ ಬಂದ್ ಬಿಸಿ ಅನ್ನುವಂಥದ್ದು ಸದ್ಯದ ಮಟ್ಟಿಗೆ ಕಾಣಿಸ್ತಾ ಇಲ್ಲ. ಬಂದ್ ಅನ್ನುವಂಥದ್ದನ್ನ ಇಲ್ಲಿ ನಾವು ನೋಡೋದಾದ್ರೆ ಈಗ ಯಾವುದೇ ರೀತಿಯಲ್ಲೂ ಕೂಡ ಇಲ್ಲಿ ಅದು ಕಾಣಿಸ್ತಾ ಇಲ್ಲ. ಯಾವ ರೀತಿಯಾಗಿ ಹೋರಾಟ ಮಾಡಬೇಕು, ಬರೀ ಹೋರಾಟಗಾರರು ಮಾತ್ರ ಹೋರಾಟ ಮಾಡೋದಕ್ಕೆ ಸೀಮಿತ ಆದ್ರ ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ನಿರ್ಮಾಣ ಆಗುವಂಥದ್ದು. ಸೊ ನಾಡು ನುಡಿ ಜನ ಅಂತ ಬಂದಾಗ ಎಲ್ಲರೂ ಕೂಡ ಕೈ ಜೋಡಿಸಬೇಕಾಗುತ್ತೆ. ಆದ್ರೆ ಇಲ್ಲಿ ಅದು ಯಾವುದು ಕೂಡ ಕಾಣ್ತಾ ಇಲ್ಲ. ಸ್ಮಿತಾ ರಂಗನಾಥ್, ಎಲ್ಲವೂ ಕೂಡ ನೋಡಿ, ಈಗ ಮೆಟ್ರೋ ಸ್ಟೇಷನ್ ಅಂತ ಬಂದಾಗ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಎಲ್ಲರೂ ಆರಾಮಾಗಿ ಓಡಾಟವನ್ನ ಮಾಡ್ತಾ ಇರುವಂತದ್ದು. ಆದ್ರೆ ಇಂದು 10 ಗಂಟೆಯ ನಂತರ, ಬೆಳಗ್ಗೆ 10 ಗಂಟೆ ನಂತರ ಯಾವುದೆಲ್ಲ ಇಲ್ಲಿ ಅಭಿವೃದ್ಧಿ ಅಥವಾ ಡೆವಲಪ್ಮೆಂಟ್ಗಳು ಆಗಬಹುದು ಅನ್ನುವಂಥದ್ದನ್ನ ಕಾದು ನೋಡಬೇಕಾಗುತ್ತೆ. ಸ್ಮಿತಾ, ರೈಟ್, ಧನ್ಯವಾದ ದಿವಿತ್ ಮಾಹಿತಿಗಾಗಿ. ಬೆಂಗಳೂರಿನಲ್ಲಿ ಈವರೆಗೆ ಒಂದು ಅರ್ಥದಲ್ಲಿ ನೀರಸ ಪ್ರತಿಕ್ರಿಯೆ ಲಭ್ಯವಾಗ್ತಾ ಇರೋದು. ಬಸ್, ಆಟೋ ಹಾಗೆ ಇತರೆ ವೆಹಿಕಲ್ಗಳ ಓಡಾಟ ನಾರ್ಮಲ್ ಆಗಿದೆ. ಬೆಂಗಳೂರಿನ 3 ಭಾಗದ ದೃಶ್ಯವನ್ನ ಹೋಟೆಲ್ ಓಪನ್ ಇದೆ, ನೀವು ಗಮನಿಸ್ತಾ ಇದ್ರಿ. ಹೋಟೆಲ್ಗಳು ಓಪನ್ ಇದೆ, ಬಸ್ ಸಂಚಾರ ಯಥಾವತ್ತಾಗಿದೆ. ಇನ್ನು ಸಿನಿಮಾ ಮಂದಿರಗಳು ಬೆಳಗ್ಗಿನ ಒಂದು ಶೋವನ್ನ ಕ್ಯಾನ್ಸಲ್ ಮಾಡಲಾಗಿರೋದು. ಮಧ್ಯಾಹ್ನದ ನಂತರದಲ್ಲಿ ಯಥಾವತ್ತಾಗಿ ಚಿತ್ರ ಪ್ರದರ್ಶನ ಕೂಡ ಇರುತ್ತೆ ಅನ್ನೋ ಮಾಹಿತಿ ಸದ್ಯಕ್ಕೆ ಚಿತ್ರೋದ್ಯಮದ ಕಡೆಯಿಂದ ಲಭ್ಯ ಆಗಿದೆ. ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ತಂಡ ಇವತ್ತು ಇಡೀ ದಿನ ಬಂದ್ನ ಬಗ್ಗೆ ಕಂಪ್ಲೀಟ್ ಕವರೇಜ್ ಅನ್ನ ಕರ್ನಾಟಕದಾದ್ಯಂತ ಯಾವ್ಯಾವ ಭಾಗದಲ್ಲಿ ಯಾವ ರೀತಿಯಾದ ಪ್ರತಿಕ್ರಿಯೆ ಇದೆ ಅನ್ನೋದರ ದೃಶ್ಯವನ್ನ ತೋರಿಸ್ತಾ ಹೋಗುತ್ತೆ. ಇವತ್ತು ಬೆಳಗ್ಗೆ 6 ಗಂಟೆಯಿಂದ ನಾನ್ ಸ್ಟಾಪ್ ಲೈವ್ ಕವರೇಜ್ ನಲ್ಲಿ ನೀವು ಗಮನಿಸ್ತಾ ಇದ್ದೀರಿ ಯಾವ ರೀತಿ ಇದೆ ಬಂದ್ಗೆ ಪ್ರತಿಕ್ರಿಯೆ ಅಂತ ಹೇಳಿ. ಬೆಂಗಳೂರಿನ ರಾಜಾಜಿನಗರ ಮೆಟ್ರೋ ನಿಲ್ದಾಣದ ಬಳಿಯಿಂದ ನನ್ನ ಕಲೀಗ್ ದಿವಿತ್ ನೇರ ಸಂಪರ್ಕದಲ್ಲಿದ್ದಾರೆ. ದಿವಿತ್, ಇನ್ಫ್ಯಾಕ್ಟ್ ಬಂದ್ ಕವರೇಜ್ ಸ್ಪೆಷಲಿಸ್ಟ್ ತಾವು. ಕಳೆದ ಬಾರಿ ಕೂಡ ಕನ್ನಡ ಪರ ಸಂಘಟನೆಗಳು ಬಂದ್ ಕರೆ ಕೊಟ್ಟಾಗ ಯಾವ ರೀತಿ ಇತ್ತು ಅನ್ನೋದರ ಕಂಪ್ಲೀಟ್ ಚಿತ್ರಣವನ್ನ ಕರ್ನಾಟಕದ ಜನರಿಗೆ ತೋರಿಸಿದ್ರಿ. ಇವತ್ತು ನೀವು ಗಮನಿಸಿದ ಹಾಗೆ ರಾಜಾಜಿನಗರ ಭಾಗ, ಅದರಲ್ಲೂ ವಿಶೇಷವಾಗಿ ಮೆಟ್ರೋ ಸಂಚಾರಕ್ಕೆ ಏನಾದ್ರೂ ಪರಿಣಾಮ ಬೀರ್ತಾ ಇದೆಯಾ, ಬೀರೋ ಸಾಧ್ಯತೆ ಇದೆಯಾ ಬಂದ್ನದ್ದು? ಎಸ್ ಸ್ಮಿತಾ, ಬಹುತೇಕವಾಗಿ ನಾವು ಕಳೆದ ವರ್ಷದ ಬಂದ್ಗಳನ್ನ ನಾವು ನೋಡಿದ್ದೇವೆ. ಆದ್ರೆ ಈ ಬಾರಿ ಏನು ಎಂಇಎಸ್ ಪುಂಡರ ವಿರುದ್ಧ ಈ ಒಂದು ಬಂದನ್ನ ಮಾಡ್ತಿದ್ದಾರೆ, ಈ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಕೇವಲ ಅಷ್ಟು ಮಾತ್ರ ಅಲ್ಲ, ಸುಮಾರು 22 ಬೇಡಿಕೆಗಳನ್ನ ಇಟ್ಕೊಂಡು ಪ್ರತಿಭಟನೆಯನ್ನ ಈ ಬಂದನ್ನ ಮಾಡ್ತಾ ಇರುವಂತದ್ದು, ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಆದ್ರೆ ಎಲ್ಲರೂ ಕೂಡ ನೈತಿಕ ಬೆಂಬಲ ಅನ್ನುವಂತ ಇದೆ ಮಾತ್ರ. ಎಲ್ಲರೂ ಕೂಡ ನಾನು ಬಂದ್ಗೆ ಬೆಂಬಲವನ್ನು ಕೊಡ್ತೀನಿ, ಆದ್ರೆ ನಾನು ರಸ್ತೆಗೆ ಇಳಿತೀನಿ, ಆರಾಮಾಗಿ ಓಡ್ತೀನಿ. ಈ ನಾಡು ನುಡಿ ದೇಶ ಅಂತ ಬಂದಾಗ ನಾನು ಎಷ್ಟರ ಮಟ್ಟಿಗೆ ಒಬ್ಬ ಜನರಾಗಿ ಜನರು ಇದು ಬೀದಿಗೆ ಬಂದು ಇಳಿದು ನಾನು ಹೋರಾಟ ಮಾಡ್ತೀನಿ ಅನ್ನುವಂಥದ್ದು ಸದ್ಯಕ್ಕೆ ಈ ಬಂದ್ನಲ್ಲಿ ಕಾಣ್ತಾ ಇಲ್ಲ ಅಂತ ಅನ್ಸುತ್ತೆ. ಸಹಜವಾಗಿ ಮೆಟ್ರೋದಲ್ಲಿ ಜನರು ಓಡಾಡ್ತಿರುವಂತಹ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇರಬಹುದು. ಮತ್ತೊಂದು ಕಡೆ ಎಲ್ಲಾ ಕಾಲೇಜು ವಿದ್ಯಾರ್ಥಿಗಳು, ಕಾಲೇಜ್ ಸ್ಟೂಡೆಂಟ್ಸ್ಗಳು ಆರಾಮಾಗಿ ಮೆಟ್ರೋದಲ್ಲಿ ಸಂಚಾರ ಮಾಡ್ತಿರುವಂತಹ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಸದ್ಯದ ಮಟ್ಟಿಗೆ ಬಂದ್ ಅಂತ ಹೇಳಿದ್ದಾರೆ, ಆದ್ರೆ ಎಲ್ಲವೂ ಕೂಡ ಈ ಸಮಯದಲ್ಲಿ ಸರಾಗವಾಗಿ ನಡೀತಾ ಇರುವಂತದ್ದು. ಇನ್ನು ರಾಜಾಜಿನಗರ ಭಾಗಕ್ಕೆ ಅಂತ ಬಂದಾಗ ಸಾಮಾನ್ಯವಾಗಿ ಎಲ್ಲರೂ ಕೂಡ ರಸ್ತೆಯಲ್ಲಿ ಸಂಚಾರ ಮಾಡ್ತಿದ್ದಾರೆ, ಪ್ರತಿಯೊಬ್ಬರು ಕೂಡ ಓಡಾಟವನ್ನು ನಡೆಸ್ತಿದ್ದಾರೆ. ಆದರೆ ಬಂದ್ ಬಿಸಿ ಅನ್ನುವಂಥದ್ದು ಸದ್ಯದ ಮಟ್ಟಿಗೆ ಕಾಣಿಸ್ತಾ ಇಲ್ಲ. ಬಂದ್ ಅನ್ನುವಂಥದ್ದನ್ನ ಇಲ್ಲಿ ನಾವು ನೋಡೋದಾದ್ರೆ ಈಗ ಯಾವುದೇ ರೀತಿಯಲ್ಲೂ ಕೂಡ ಇಲ್ಲಿ ಅದು ಕಾಣಿಸ್ತಾ ಇಲ್ಲ. ಯಾವ ರೀತಿಯಾಗಿ ಹೋರಾಟ ಮಾಡಬೇಕು, ಬರೀ ಹೋರಾಟಗಾರರು ಮಾತ್ರ ಹೋರಾಟ ಮಾಡೋದಕ್ಕೆ ಸೀಮಿತ ಆದ್ರ ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ನಿರ್ಮಾಣ ಆಗುವಂಥದ್ದು. ಸೊ ನಾಡು ನುಡಿ ಜನ ಅಂತ ಬಂದಾಗ ಎಲ್ಲರೂ ಕೂಡ ಕೈ ಜೋಡಿಸಬೇಕಾಗುತ್ತೆ. ಆದ್ರೆ ಇಲ್ಲಿ ಅದು ಯಾವುದು ಕೂಡ ಕಾಣ್ತಾ ಇಲ್ಲ. ಸ್ಮಿತಾ ರಂಗನಾಥ್, ಎಲ್ಲವೂ ಕೂಡ ನೋಡಿ, ಈಗ ಮೆಟ್ರೋ ಸ್ಟೇಷನ್ ಅಂತ ಬಂದಾಗ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಎಲ್ಲರೂ ಆರಾಮಾಗಿ ಓಡಾಟವನ್ನ ಮಾಡ್ತಾ ಇರುವಂತದ್ದು. ಆದ್ರೆ ಇಂದು 10 ಗಂಟೆಯ ನಂತರ, ಬೆಳಗ್ಗೆ 10 ಗಂಟೆ ನಂತರ ಯಾವುದೆಲ್ಲ ಇಲ್ಲಿ ಅಭಿವೃದ್ಧಿ ಅಥವಾ ಡೆವಲಪ್ಮೆಂಟ್ಗಳು ಆಗಬಹುದು ಅನ್ನುವಂಥದ್ದನ್ನ ಕಾದು ನೋಡಬೇಕಾಗುತ್ತೆ. ಸ್ಮಿತಾ, ರೈಟ್, ಧನ್ಯವಾದ ದಿವಿತ್ ಮಾಹಿತಿಗಾಗಿ. ಬೆಂಗಳೂರಿನಲ್ಲಿ ಈವರೆಗೆ ಒಂದು ಅರ್ಥದಲ್ಲಿ ನೀರಸ ಪ್ರತಿಕ್ರಿಯೆ ಲಭ್ಯವಾಗ್ತಾ ಇರೋದು. ಬಸ್, ಆಟೋ ಹಾಗೆ ಇತರೆ ವೆಹಿಕಲ್ಗಳ ಓಡಾಟ ನಾರ್ಮಲ್ ಆಗಿದೆ. ಬೆಂಗಳೂರಿನ 3 ಭಾಗದ ದೃಶ್ಯವನ್ನ ಹೋಟೆಲ್ ಓಪನ್ ಇದೆ, ನೀವು ಗಮನಿಸ್ತಾ ಇದ್ರಿ. ಹೋಟೆಲ್ಗಳು ಓಪನ್ ಇದೆ, ಬಸ್ ಸಂಚಾರ ಯಥಾವತ್ತಾಗಿದೆ. ಇನ್ನು ಸಿನಿಮಾ ಮಂದಿರಗಳು ಬೆಳಗ್ಗಿನ ಒಂದು ಶೋವನ್ನ ಕ್ಯಾನ್ಸಲ್ ಮಾಡಲಾಗಿರೋದು. ಮಧ್ಯಾಹ್ನದ ನಂತರದಲ್ಲಿ ಯಥಾವತ್ತಾಗಿ ಚಿತ್ರ ಪ್ರದರ್ಶನ ಕೂಡ ಇರುತ್ತೆ ಅನ್ನೋ ಮಾಹಿತಿ ಸದ್ಯಕ್ಕೆ ಚಿತ್ರೋದ್ಯಮದ ಕಡೆಯಿಂದ ಲಭ್ಯ ಆಗಿದೆ.